ಎಸ್ ಆತ್ಮೀಯ ಸ್ನೇಹಿತರೆ, ಯಾರೆಲ್ಲ ದ್ವಿತೀಯ ಪಿ ಯು ಸಿಯ ಫಿಸಿಕ್ಸಲ್ಲಿ 7/3/2025ಕ್ಕೆ ಪರೀಕ್ಷೆನ ಬರೀತಾ ಇದ್ದೀರಲ್ಲ, ಅವ್ರಿಗೆಲ್ಲ ನಾವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕನ್ಸೆಪ್ಟ್ಗಳನ್ನ ಹೇಳ್ತೀವಿ. ಸೊ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋದರೂ ಕೂಡ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಫಸ್ಟ್, ಎಲೆಕ್ಟ್ರಿಕ್ ಚಾರ್ಜಸ್ ಆಫ್ ಫೀಲ್ಡ್ ಅಂತಕ್ಕಂಥ ಪಾಠದಲ್ಲಿ ನೀವು ನೆನಪಿನಿಟ್ಕೊಳ್ತಕ್ಕಂಥ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಎಸ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೊಲಂಬಸ್ ಲಾ ಇದೆ. ಆಮೇಲೆ ಕೊಲಂಬಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಕೇಳಿದ್ದಾರೆ. ಚಾರ್ಜ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ ಅದ. ಎಲೆಕ್ಟ್ರಿಕ್ ಫ್ಲಕ್ಸ್ ಎಕ್ಸ್ಪ್ರೆಷನ್ ಅದ, ಇದನ್ನು ನೋಡ್ಕೊಂಡೋಗಿ. ಆಮೇಲೆ ಡಿಪ್ಲೋ ಮೂವ್ಮೆಂಟ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್, ಇದು ಕೂಡ ಇಂಪಾರ್ಟೆಂಟ್ ಅದ. ಆಮೇಲೆ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಡಯಾಪೋಲ್, 3 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್. ಎಕ್ಸ್ಪೆರಿಮೆಂಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೆಂಟಿಟಿ ಆನ್ ಆಕ್ಸಿಯಲ್ ಲೈನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್, ಸೊ ಇದು ನೋಡ್ಕೊಂಡೋಗಿ 5 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಎಕ್ಸ್ಪೆರಿಮೆಂಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆನ್ ಇಕ್ವೇಷನಲ್ ಪ್ಲೇನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಅಂತಿದೆ, ಸೊ ಅದು ಕೂಡ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಎಕ್ಸ್ಪೆರಿಮೆಂಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನಿಟ್ ಲಾಂಗ್ ಸ್ಟ್ರೇಟ್ ವೈರ್ ಬೈ ಯೂಸಿಂಗ್ ಗಾಸಸ್ ಲಾ ಅಂತ ಕೇಳಿದರೆ 5 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು. ಎಕ್ಸ್ಪೆರಿಮೆಂಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫಿನಿಟ್ ಪ್ಲೇನ್ ಶೀಟ್, 5 ಮಾರ್ಕ್ಸ್ ಕ್ವಶನ್. ಇನ್ನು ಲಾಸ್ಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಫಾಲೋ ಸ್ಪಿಯರ್, 3 ಮಾರ್ಕ್ಸ್ಗೆ ಕ್ವಶನ್. ಸ್ಟೇಟ್ ಗಾಸ್ ಲಾ 2 ಮಾರ್ಕ್ಸ್ ಅಂತಕ್ಕಂಥದ್ದು ಇದೆ. ಭಾಳ ಇಂಪಾರ್ಟೆಂಟ್ ಇದ್ದಾವೆ, ಸ್ವಲ್ಪ ಚೆನ್ನಾಗಿ ಸ್ಟ್ರೆಸ್ ಮಾಡ್ಕೊಂಡು ಹೋದರೆ ಒಳ್ಳೆಯ ಅಂಕಗಳು ಸಿಗ್ತಾವೆ. ಇನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ದಲ್ಲಿ ವಾಟ್ ಈಸ್ ಇಕ್ವೇಷನಲ್ ಸರ್ಫೇಸ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ ಕೇಳಿದ್ದಾರೆ. ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಕೇಳಿದ್ದಾರೆ. ರಿಲೇಷನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಕ್ಸ್ಪೆರಿಮೆಂಟ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ ಅ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತದ. ಆಮೇಲೆ ಕ್ಯಾಪಿಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಕ್ಯಾಪಿಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಫ್ಯಾಕ್ಟರ್ಸ್ ಆನ್ ವಿಚ್ ಕ್ಯಾಪಿಸಿಟನ್ಸ್ ಆಫ್ ಅ ಕ್ಯಾಪಿಸಿಯೇಟ್ ಡಿಫೆಂಡ್ಸ್ ಇದೆ. ಎಕ್ಸ್ಪೆರಿಮೆಂಟ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟ್ ಪಾಯಿಂಟ್ ಚೇಂಜ್, 5 ಮಾರ್ಕ್ಸ್ ಅದ. ಎಕ್ಸ್ಪೆರಿಮೆಂಟ್ ಫಾರ್ ಪ್ಯಾರಲಲ್ ಪ್ಲೇಟ್ ಕ್ಯಾಪಾಸಿಟರ್ಸ್ ವಿದೌಟ್ ಡೈ ಎಲೆಕ್ಟ್ರಿಕ್ ಮೀಡಿಯಮ್ ಅಂತ ಕೇಳಿದ್ದಾರೆ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಸ್ಟೇಟ್ ಓಮ್ಸ್ ಲಾ, ಲಿಮಿಟೇಷನ್ ಆಫ್ ಓಮ್ಸ್ ಲಾ, ಇದು ಇಂಪಾರ್ಟೆಂಟ್ ಅದ. ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ಆಮೇಲೆ ಕಿರ್ಚಾಫ್ಸ್ ಲಾ ಕೇಳಿದ್ದಾರೆ, 2 ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಎಕ್ಸ್ಪೆರಿಮೆಂಟ್ ಫಾರ್ ರಿಯಾಕ್ಷನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ ಅದ, ಅದನ್ನು ಕೂಡ ನೋಡ್ಕೊಂಡೋಗಿ. ಇನ್ನು ಮುಂದೆ ಇರ್ತಕ್ಕಂಥದ್ದು ಎಕ್ಸ್ಪೆರಿಮೆಂಟ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಕೇಳಿದ್ದಾರೆ, 3 ಮಾರ್ಕ್ಸ್ಗೆ. ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ. ಎಕ್ಸ್ಪೆರಿಮೆಂಟ್ ಫಾರ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಎಕ್ಸ್ಪೆರಿಮೆಂಟ್ ಫಾರ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಎಕ್ಸ್ಪೆರಿಮೆಂಟ್ ಫಾರ್ ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ಎಕ್ಸ್ಪೆರಿಮೆಂಟ್ ಫಾರ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಟು ಫೈಂಡ್ ಕರೆಂಟ್, 5 ಮಾರ್ಕ್ಸ್. ಎಕ್ಸ್ಪೆರಿಮೆಂಟ್ ಫಾರ್ ಸೆಲ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ಫೈಂಡ್ ಅ ಕರೆಂಟ್ ಅಂತ ಕೇಳಿದರೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಎಕ್ಸ್ಪೆರಿಮೆಂಟ್ ಫಾರ್ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ ವಿಟ್ಸ್ಟೋನ್ ಬ್ರಿಡ್ಜ್ ಅಂತಿದೆ, ಇದು ಇಂಪಾರ್ಟೆಂಟ್ ಅದ. ಇನ್ನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ದಲ್ಲಿ ನೋಡೋದಾದರೆ ಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಂಡ್ ಇಟ್ಸ್ ಎಕ್ಸ್ಪ್ರೆಷನ್, 2 ಮಾರ್ಕ್ಸ್. ವೆನ್ ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್, 2 ಮಾರ್ಕ್ಸ್. ಎಕ್ಸ್ಪೆರಿಮೆಂಟ್ ಫಾರ್ ಲಾರೆಂಟೆಕ್ಸ್ ಫೋರ್ಸ್, 2 ಮಾರ್ಕ್ಸ್. ಇನ್ನು ಎಕ್ಸ್ಪೆರಿಮೆಂಟ್ ಫಾರ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಅನ್ಕಂಡಕ್ಟರ್ ಪ್ಲೇಸ್ಡ್ ಇನ್ ಆನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳಿದ್ದಾರೆ. ಇನ್ ಎಕ್ಸ್ಪೆರಿಮೆಂಟ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಡಿಸ್ಕ್ರೈಬ್ಡ್ ಬೈ ಅ ಚಾರ್ಜ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ಎಕ್ಸ್ಪೆರಿಮೆಂಟ್ ಫಾರ್ ರೇಡಿಯಸ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಚಾರ್ಜ್ ಪ್ರಾಕ್ಟಿಕಲ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಇನ್ ಎಕ್ಸ್ಪೆರಿಮೆಂಟ್ ಫಾರ್ ಬಯೋವೋಲ್ಟ್ ಸಾಫ್ಟ್ವೇರ್ಸ್ ಲಾ ಕೇಳಿದ್ದಾರೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಸೊ 8th ಫೀಲ್ಡ್ ಅದ, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ. 9th ಅಂಪಿಯರ್ಸ್ ಸರ್ಕ್ಯೂಟಲ್ ಲಾ ಕೇಳಿದ್ದಾರೆ. 10th ಸೋಲೆನಾಯ್ಡ್ ಬಗ್ಗೆ ಕ್ವಶನ್ ಅದ. 11th ಪ್ಯಾರಲಲ್ ಕಂಡಕ್ಟರ್. 12th ಬಗ್ಗೆ ಎಕ್ಸ್ಪೆರಿಮೆಂಟ್ ಫಾರ್ ದ ಟಾರ್ಕ್ಯೂ ಆ್ಯಕ್ಟಿಂಗ್ ಅಂತ ಕೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಇನ್ನು 5th ಏನು ಕೇಳಿದಾರಪ್ಪ ಅಂದ್ರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮಾಲ್ಟರ್ದಲ್ಲಿ ಎಕ್ಸ್ಪೆರಿಮೆಂಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇನ್ನು ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್, ಆಮೇಲೆ ಡಯಾಮ್ಯಾಗ್ನೆಟ್, ಪ್ಯಾರಾಮ್ಯಾಗ್ನೆಟ್, ಪೆರೋಮ್ಯಾಗ್ನೆಟ್ ಪ್ರಾಪರ್ಟೀಸ್ ಇದೆ, ಅದು ಕೂಡ ನೋಡ್ಕೊಂಡೋಗಿ, ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಫಾರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತದ. ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅದ. ಪ್ಯಾರಡೈಸ್ ಲಾ ಅದ. ಎಕ್ಸ್ಪೆರಿಮೆಂಟ್ ಫಾರ್ ಮೋಷನಲ್ EMP. ಸ್ಟೇಟ್ ಲೆನ್ಸ್ ಲಾ ಅಂತ ಕೇಳಿದ್ದಾರೆ. ಎಕ್ಸ್ಪೆರಿಮೆಂಟ್ ಫಾರ್ ಸೆಲ್ಫ್ ಇಂಡಕ್ಟನ್ಸ್ ಅಂತ ಕೇಳಿದ್ದಾರೆ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಎಕ್ಸ್ ರೇಸ್, UV ರೇಸ್, ಆಮೇಲೆ
ಅನ್ಫೋರ್ಸ್ಡ್ ರೇಸ್ 3 ಇಂಪಾರ್ಟೆಂಟ್ ಅದಾವ. 3 ಥ್ರೂ ನೀವು ಯೂಸಸ್ಗಳನ್ನು ನೋಡ್ಕೊಂಡು ಹೋಗಲೇಬೇಕು. ಇನ್ನು ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಿಮಗೆ ಲಾ ಆಫ್ ರಿಫ್ಲೆಕ್ಷನ್ಸ್ ಕೇಳಿದ್ದಾರೆ. ಆಮೇಲೆ ಕನ್ವೆನ್ಷನ್ ಅದ, ರಿಫ್ಲೆಕ್ಷನ್ ಆಫ್ ಲೈಟ್ ಅದ, ಲಾ ಆಫ್ ರಿಫ್ಲೆಕ್ಷನ್, ಎಕ್ಸ್ಪ್ಲೇನ್ TIR, ಪವರ್ ಆಫ್ ಲೆನ್ಸ್, ನೋಟ್ ಆನ್ ಪ್ರಿಸಮ್, ಎಕ್ಸ್ಪೆರಿಮೆಂಟ್ ಫಾರ್ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂತ ಕೇಳಿದ್ದಾರೆ. ಲೋಕಲ್ ಲೆಂತ್ ಅದ ನೋಡಿ, ಫೋಕಲ್ ಲೆಂತ್ ಅದ, ಅದರಲ್ಲಿ ಡಿರೈವ್ ಮಿರರ್ ಇಕ್ವೇಷನ್ ಕೇಳಿದ್ದಾರೆ. ಸೊ ಎಲ್ಲ ನಿಮ್ಗೆ ಏನಪ್ಪ ಅಂದರೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ಸೇ ಇದ್ದಾವೆ. ಚೆನ್ನಾಗಿ ಓದ್ಕೊಂಡು ಹೋಗಿ, ಒಳ್ಳೆ ಅಂಕಗಳು ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದೀರಿ. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಮತ್ತೆ ನಿಮಗೆ ನಿಮ್ಮ ಸೈನ್ಸ್ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿನೂ ಕೂಡ ನಾವು ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ದಯಮಾಡಿ ಅವುಗಳನ್ನು ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.